ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಧಾನಸೌಧಕ್ಕೆ ಸಿದ್ದರಾಮಯ್ಯನವರು ಆಗಮಿಸುತ್ತಾರೆ. ಪದತ್ಯಾಗಕ್ಕೂ ಮುನ್ನ ಜಾತಿ ಗಣತಿಯನ್ನ ಸ್ವೀಕರಿಸಲು, ವರದಿಯನ್ನ ಸ್ವೀಕರಿಸಲು ಸಿದ್ಧತೆ. ಸಿಎಂ ಇಂದೇ ಜಾತಿ ಗಣತಿ ವರದಿ ಸ್ವೀಕಾರ ಮಾಡುವ ಸಾಧ್ಯತೆ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ವಿಧಾನಸೌಧಕ್ಕೆ ಬರಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗಾಗಲೇ ಮಧುಸೂದನ್ ಅವರಿಗೆ ಬುಲಾವನ್ನ ಕೊಟ್ಟಿದ್ದಾರೆ. ಹಿಂದುಳಿದ ಆಯೋಗದ ಅಧ್ಯಕ್ಷರಾಗಿರುವಂತಹ ಮಧುಸೂದನ್ ನಾಯಕ್ ಅವರು ಕಳೆದ ಬಾರಿ ವರದಿಯನ್ನ ಸ್ವೀಕಾರ ಮಾಡಿಲ್ಲ ಎಂಬ ಆರೋಪ ಇತ್ತು. ಅಧಿಕಾರದಲ್ಲಿ ಇದ್ದಾಗಲೇ ಜಾತಿ ಗಣತಿ ಸ್ವೀಕಾರಕ್ಕೆ ಸಿಎಂ ಸಿದ್ದರಾಮಯ್ಯನವರು ಸಿದ್ಧರಾಗಿದ್ದಾರೆ ಅನ್ನುವುದು ಗೊತ್ತಾಗ್ತಾ ಇದೆ. ಅದೇ ಕಾರಣಕ್ಕೋಸ್ಕರ ಇದೀಗ ಹಿಂದುಳಿದ ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯಕ್ ಅವರಿಗೂ ಕೂಡ ಬುಲಾವನ್ನ ಕೊಟ್ಟಿದ್ದಾರೆ, ಅಂದ್ರೆ ಕರೆದಿದ್ದಾರೆ. ಇದೇ ವಿಚಾರವನ್ನ ರಾಹುಲ್ ಗಾಂಧಿಯವರ ಮುಂದೆಯೂ ಕೂಡ ಸಿದ್ದರಾಮಯ್ಯನವರು ಪ್ರಸ್ತಾಪಿಸಿದ್ರು ಅನ್ನೋದು ಗೊತ್ತಾಗಿದೆ. ನನ್ನ ಕನಸದು ಅದೊಂದು ಆಗ್ಬಿಡ್ಲಿ, ಅದಾದ್ಮೇಲೆ ಬೇಕಿದ್ರೆ ಈ ರಾಜೀನಾಮೆ ವಿಷಯವಾಗಿ ಮಾತನಾಡೋಣ, ಒಂದು ಸ್ವಲ್ಪ ದಿನ ಕಾಲಾವಕಾಶವನ್ನ ಕೊಡಿ ಅಂತ ಹೇಳಿ ಮನವಿಯನ್ನ ಮಾಡ್ಕೊಂಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ನಾಳೆನೇ ಅವರು ರಾಜೀನಾಮೆಯನ್ನ ಕೊಡ್ತಾರೆ ಅನ್ನೋ ಸುದ್ದಿ ಇದೆ. ಅದು ಅಧಿಕೃತ ಕೂಡ ಆಗ್ತಾ ಇರುವಂತಹ ಒಂದಷ್ಟು ಬೆಳವಣಿಗೆಗಳಿಂದ, ನಾಯಕರುಗಳ ಹೇಳಿಕೆಗಳಿಂದ. ಈ ನಡುವೆ ಜಾತಿಗಣತಿ ವರದಿಯನ್ನ ಸ್ವೀಕರಿಸಲು ಸಿದ್ದರಾಮಯ್ಯನವರು ತಯಾರಾಗಿದ್ದು ಅವರ ಕನಸನ್ನ ಇವತ್ತೇ ಈಡೇರಿಸ್ಕೊಂಡು ಬಿಡ್ತಾರಾ? ಎಲ್ಲವೂ ಕೂಡ ಇವತ್ತೇ ಫೈನಲೈಸ್ ಆಗುತ್ತಾ? ಖಂಡಿತ ಇಲ್ಲ. ಆದರೆ ಕಾದು ನೋಡಬೇಕಿದೆ ಏನಾಗುತ್ತೆ ಅಂತ ಹೇಳಿ. ಇನ್ನೂ ಅವರು ವಿಧಾನಸೌಧಕ್ಕೆ ಬಂದಿಲ್ಲ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರ್ತಾರೆ. ಬಂದ ನಂತರದಲ್ಲಿ ಏನೇನು ಬೆಳವಣಿಗೆಗಳಾಗುತ್ತೆ ಅನ್ನೋದನ್ನು ಕೂಡ ನಾವು ನೋಡಬೇಕಿದೆ. ಇದು ಬೆಳಗ್ಗೆ ವಿಧಾನಸೌಧಕ್ಕೆ ಬಂದು ನೆಹರು ಅವರ ಫೋಟೋಗೆ ಮಾಲಾರ್ಪಣೆಯನ್ನು ಮಾಡಿ ಪುಷ್ಪಾರ್ಚನೆಯನ್ನು ಸಲ್ಲಿಸಿ ಗೌರವವನ್ನು ಸಲ್ಲಿಸಿ ಅದಾದಮೇಲೆ ಮಾಧ್ಯಮಗಳ ಜೊತೆಗೂ ಕೂಡ ಮಾತನಾಡಿದರು. ನಾಳೆ ಮಾತನಾಡ್ತೀನಿ ಅಂತ ಹೇಳಿ ಹೋದಂತಹ ಸಿದ್ದರಾಮಯ್ಯನವರು ಇದೀಗ ಮತ್ತೆ ವಿಧಾನಸೌಧಕ್ಕೆ ಬರ್ತಾರೆ. ಖಂಡಿತ ಮಾಧ್ಯಮದವರ ಎದುರಾಗ್ತಾರೆ. ಈಗ ಏನಾದರೂ ಮಾತನಾಡ್ತಾರಾ ಅಥವಾ ನಾಳೆನೇ ಮಾತನಾಡ್ತೀನಿ ಅಂತ ಹೇಳಿ ಮುಂದುವರಿತಾರಾ? ಇಷ್ಟೆಲ್ಲ ಬೆಳವಣಿಗೆಗಳಾಗಿದೆ. ಒಂದಷ್ಟು ಮಂದಿ ಆ ಗುಟ್ಟನ್ನು ರಟ್ಟು ಮಾಡಿಬಿಟ್ಟಿದ್ದಾರೆ. ಅದನ್ನು ಇನ್ನೂ ಕೂಡ ಮುಚ್ಚುಮರೆ ಮಾಡುವಂತಹ ಅವಶ್ಯಕತೆ ಇಲ್ಲ ಅನ್ನೋದು ಇಡೀ ರಾಜ್ಯಕ್ಕೆ ಸ್ಪಷ್ಟವಾಗಿ ಗೊತ್ತಾಗಿದೆ. ಈಗೇನಿದ್ರು ಬೇಕಾಗಿರೋದು ಜನರಿಗೆ ಕಾರಣ ಮಾತ್ರ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಹನಿಯಡ್ಕ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ರಾಜೀನಾಮೆಗೂ ಮುನ್ನ ಜಾತಿಗಣತಿ ವರದಿಯನ್ನು ಸ್ವೀಕಾರ ಮಾಡೋದಕ್ಕೆ ಸಿದ್ಧತೆ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಇವಾಗ ಏನು ಬೆಳವಣಿಗೆಗಳಾಗಬಹುದು ವಿಧಾನಸೌಧಕ್ಕೆ ಬಂದಾದ್ಮೇಲೆ ಅಂತ? ಚೈತ್ರ, ಈಗಾಗಲೇ ಮುಖ್ಯಮಂತ್ರಿಗಳು ಕೆಲವೇ ಹೊತ್ತಿನಲ್ಲಿ ವಿಧಾನಸೌಧಕ್ಕೆ ಆಗಮಿಸ್ತಾರೆ ಅನ್ನುವಂತಹ ಒಂದು ಮಾಹಿತಿ ಇದೆ. ಜಾತಿಗಣತಿಗೆ ಸಂಬಂಧಪಟ್ಟ ಅಂದರೆ ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆಯನ್ನು ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ ನಡೆಸಿತ್ತು. ಅದಕ್ಕೆ ಸಂಬಂಧಪಟ್ಟಂತಹ ವರದಿಯನ್ನು ಸ್ವೀಕಾರ ಮಾಡುವಂಥದ್ದು ಇನ್ನೂ ಕೂಡ ಬಾಕಿ ಇತ್ತು. ನಿನ್ನೆ ದೆಹಲಿಯಲ್ಲಿ ನಡೆದಂತಹ ಮಾತುಕತೆ ವೇಳೆ ಕೂಡ ಮುಖ್ಯಮಂತ್ರಿಗಳು ಇದನ್ನು ಪ್ರಸ್ತಾಪವನ್ನು ಮಾಡಿದ್ರು ಅನ್ನುವಂಥ ಒಂದು ಮಾಹಿತಿ ಇದೆ. ಹಾಗಾಗಿ ಇವತ್ತು ಮುಖ್ಯಮಂತ್ರಿಗಳು 5 ಗಂಟೆಗೆ ವಿಧಾನಸೌಧದಲ್ಲಿ ತಮ್ಮ ಕಚೇರಿಯಲ್ಲಿ ಈ ವರದಿಯನ್ನು ಸ್ವೀಕಾರ ಮಾಡ್ತಾರೆ ಅನ್ನುವಂಥ ಒಂದು ಮಾಹಿತಿ ಇದೆ. ಯಾಕೆಂದರೆ ಈ ವರದಿಯ ವಿಚಾರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಾಕಷ್ಟು ರೀತಿಯಲ್ಲಿ ಒಂದು ಪ್ರಯತ್ನವನ್ನು ಕೂಡ ಪಟ್ಟಿದ್ರು. ಪ್ರತ್ಯೇಕವಾದಂಥ ಒಂದು ಸಮಿತಿಯನ್ನು ಕೂಡ ರಚನೆಯನ್ನು ಮಾಡಿ ವರದಿಯನ್ನು ಸ್ವೀಕಾರ ಮಾಡುವಂಥ ನಿಟ್ಟಿನಲ್ಲಿ ಅವರ ಒಂದು ಪ್ರಯತ್ನ ಕೂಡ ಇತ್ತು. ಹೀಗಾಗಿ ಆ ಒಂದು ವರದಿಯನ್ನು ಇವತ್ತು ನಾಳೆ ರಾಜೀನಾಮೆ ನೀಡುವಂತಹ ಸಾಧ್ಯತೆಗಳು ಈಗಿನ ಸಂದರ್ಭಕ್ಕೆ ಬಹಳ ಹೆಚ್ಚಾಗಿರುವಂಥ ಹಿನ್ನೆಲೆಯಲ್ಲಿ ಅದಕ್ಕೂ ಮುನ್ನ ಮುಖ್ಯಮಂತ್ರಿಗಳು ವರದಿಯನ್ನು ಸ್ವೀಕಾರ ಮಾಡ್ತಾರೆ ಅನ್ನುವಂಥ ಒಂದು ಮಾಹಿತಿ ಇದೆ. ಹಾಗಾಗಿ ಬಹುತೇಕ ಕೆಲವೇ ಹೊತ್ತಿನಲ್ಲಿ 5 ಗಂಟೆ ವೇಳೆಗೆ ಅವರು ಮುಖ್ಯಮಂತ್ರಿಗಳ ಕಚೇರಿ ವಿಧಾನಸೌಧದಲ್ಲಿರುವಂತಹ 3ನೇ ಮಹಡಿಯಲ್ಲಿರುವಂತಹ ಕಚೇರಿಗೆ ಭೇಟಿಯನ್ನು ಕೊಟ್ಟು ಅಲ್ಲಿ ವರದಿಯನ್ನು ಸ್ವೀಕಾರ ಮಾಡ್ತಾರೆ ಅನ್ನುವಂಥ ಮಾಹಿತಿ ಇದೆ. ಒಂದು ವೇಳೆ ಆ ವರದಿಯನ್ನು ಸ್ವೀಕಾರ ಮಾಡಿದ ಬಳಿಕದ ವಿಚಾರ ಏನು ಅನ್ನುವಂಥದ್ರ ಬಗ್ಗೆ ಈಗಲೇ ಯಾವುದೇ ರೀತಿಯಲ್ಲೂ ಕೂಡ ಸ್ಪಷ್ಟವಾಗಿ ಹೇಳೋದಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ನಾಳೆ ಒಂದು ವೇಳೆ ಏನಾದರೂ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರೆ ನಂತರ ಬರುವಂತಹ ಮುಂದಿನ ಮುಖ್ಯಮಂತ್ರಿ ಈ ವರದಿಯ ವಿಚಾರದಲ್ಲಿ ಯಾವ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದು ಕೂಡ ನಾವು ಮತ್ತೆ ಗಮನಿಸಬೇಕಾದಂಥ ವಿಷಯ. ಮತ್ತು ಆ ವಿಚಾರದಲ್ಲಿ ಅದು ಮತ್ತಷ್ಟು ಮಹತ್ವವನ್ನು ಕೂಡ ಪಡೆದುಕೊಳ್ಳುತ್ತೆ. ಹಾಗಾಗಿ ಕೊನೆಯ ಹಂತದಲ್ಲಿ ಈಗ ವರದಿಯನ್ನು ಸ್ವೀಕಾರ ಮಾಡಿ ನಂತರ ಸರ್ಕಾರ ಯಾವ ತೀರ್ಮಾನವನ್ನು ಕೈಗೊಳ್ಳುತ್ತೆ ಅನ್ನುವಂಥದ್ರ ಮೇಲೆ ಈ ವರದಿಯ ಒಂದು ಭವಿಷ್ಯ ಮತ್ತೆ ನಿರ್ಧಾರ ಆಗುತ್ತೆ. ಚಿತ್ರ. ಓಕೆ, ಧನ್ಯವಾದ ತಮ್ಮ ಮಾಹಿತಿಗಾಗಿ ಕಿರಣ್.